ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಎಲ್ಲರೂ ರೆಡಿಯಾಗಿದ್ದೀವಿ. ಈ ಸ್ಯಾರಿ ಬಂದು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದು ಫ್ರೆಂಡ್ಸ್. ಲಕ್ಷ್ಮಿ ಉಡ್ಸಾದ್ಮೇಲೆ ಬ್ಲೌಸ್ ಸ್ಟಿಚ್ ಮಾಡಿಸ್ಬಿಟ್ಟು ಇವತ್ತು ಹಾಕ್ಕೊಂಡಿದ್ದೀನಿ. ಈ ಸ್ಯಾರಿ ಅಂದರೆ ನನಗೆ ತುಂಬ ಇಷ್ಟ ಆಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಪರೀಕ್ಷಿತ್ ನೋಡಿ ಫೋಟೋ ತೆಗಿತಿದ್ದೀನಿ ಅಂದ್ಬಿಟ್ಟು ಯಾವ ಥರ ನಿಂತಿದ್ದಾನೆ. ಸ್ಯಾರಿ ಮಾತ್ರ ಫ್ರೆಂಡ್ಸ್ ಸಕ್ಕತ್ತಾಗಿ ಕಾಣಿಸ್ತಿತ್ತು. ನನಗೆ ಕಲರ್ ಅಂತೂ ತುಂಬ ಇಷ್ಟ ಆಯಿತು. ಬ್ಲೌಸು ಕಲರು ಡಾರ್ಕ್ ಗ್ರೀನ್ ಇರೋದ್ರಿಂದ ಒಂದು ಒಳ್ಳೆ ಲುಕ್ ಕೊಡ್ತಾಯಿತ್ತು. ಮತ್ತು ಸೀರೆ ಕೂಡ ಹೆವಿಯಾಗಿಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಈಗ ಎಲ್ಲರೂ ರೆಡಿಯಾಗಿದ್ದೀವಿ. ಎಲ್ಲರೂ 3 ಜನನೂ ಸ್ಯಾರಿ ಹಾಕ್ಕೊಂಡಿದ್ದೀವಿ. ಅಪ್ಪ ಬಂದಿಲ್ಲ. ಅಪ್ಪ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಅವ್ರು ಬಂದಿರಲಿಲ್ಲ. ನೋಡಿ ಫ್ರೆಂಡ್ಸ್, ನನ್ನ ಫುಲ್ ಔಟ್ಲುಕ್ ಈ ಥರ ಇದೆ. ಸಿಂಪಲ್ಲಾಗಿ ಒಂದು ಚೋಕರ್ ಹಾಕ್ಕೊಂಡಿದ್ದೀನಿ ಮತ್ತು ಇಯರಿಂಗ್ಸ್ ಹಾಕ್ಕೊಂಡಿದ್ದೀನಿ. ಒಂದು ಕೈ ವಾಚು, ಒಂದು ಕೈ ಬ್ಯಾಂಗಲ್ ಇಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಸ್ಯಾರಿ ಕೂಡ ಏನು ಅಷ್ಟೊಂದು ವೆಯ್ಟ್ ಇಲ್ಲ ಫ್ರೆಂಡ್ಸ್. ಮ್ಯಾನೇಜ್ ಮಾಡೋಕ್ಕೆ ತುಂಬ ಈಸಿ ಅನಿಸುತ್ತೆ. ಹೆವಿ ಇದ್ದಾಗ ಸ್ವಲ್ಪ ನಮಗೆ ಜಾಸ್ತಿ ಹೊತ್ತು ಸ್ಯಾರಿ ಹಾಕ್ಕೊಳ್ಳೋದಕ್ಕಾಗಲ್ಲ. ಇವಾಗ ನಾವು ಎಲ್ಲಿ ಹೋಗ್ತಿರೋದು ಅಂದರೆ ನಾಗಮಂಗಲಕ್ಕೆ ಹೋಗ್ತಾಯಿದ್ದೀವಿ, ಮುಳ್ಕಟ್ಟಮ್ಮ ದೇವಸ್ಥಾನಕ್ಕೆ. ನಮ್ಮ ಅಪ್ಪವರ ಅಕ್ಕ ದೇವ್ರ ಸೇವೆ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಹೊರಟಿದ್ದೀವಿ. ಅಪ್ಪ ಬಂದಿದ್ರೆ ಚೆನ್ನಾಗಿರೋದು, ಬಟ್ ಅಪ್ಪ ಬರೋದಕ್ಕಾಗಿಲ್ಲ. ಅದಕ್ಕೆ ಇಷ್ಟು ಜನನೇ ಹೊರಟಿದ್ದೀವಿ. ಹಾಗೆ ಆನ್ ದ ವೇ ಅಲ್ಲಿ ಹೂವು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೆನ್ಮಂಗಲ ಬಿಟ್ಟು ಮುಂದೆ ಹೋಗ್ತಿದ್ದಂಗೆ ಜಾಸ್ತಿ ಹೇಳಿದ್ರು ಅಂದ್ಬಿಟ್ಟು ತೊಗೊಳ್ಳಿಲ್ಲ. ಅಲ್ಲೇ ನಾಗಮಂಗಲ ತೊಗೊಳ್ಳೋಣ ಅಂತ ಟಿಫನ್ ತೊಗೊಂಡಿದ್ದೀವಿ. ಹತ್ತತ್ರ ನಾವು ಕುಣಿಗಲ್ ಹತ್ರ ಟಿಫನ್ ಮಾಡಿಕೊಂಡು ಹಶ್ವಾಗಿತ್ತು, ಬೇಗ ಎದ್ದಿದ್ವಲ್ಲ ಅಂದ್ಬಿಟ್ಟು ಹಾಗೆ ಅಲ್ಲಾಸಿಂದನೇ ಹೋಗ್ತಿದ್ದೀವಿ. ಯಡಿಯೂರ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೂ ಬಂದಿದ್ದೀವಿ. ದರ್ಶನ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ತುಂಬ ಖುಷಿ ಆಯಿತು. ಯಾಕಂದರೆ ಒಳ್ಳೆ ದರ್ಶನ ಆಯಿತು. ಇಲ್ಲಿಗೆ ಬರ್ತೀವಿ ಅಂತ ಮೊದಲು ಪ್ಲ್ಯಾನ್ ಇದ್ದಿದ್ರೆ ಟಿಫನ್ ಮಾಡೋದು ಬೇಡ ಅಂತ ಅನ್ಸೋದು. ಯಾಕಂದರೆ ಪ್ರಸಾದ ಸಿಗಬೇಕಾದ್ರೆ ಟಿಫನ್ ಬೇಡ ಅಂತ ಅನ್ಸುತ್ತಲ್ವಾ. ಹಾಗೆ ಮತ್ತು ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಾಗ ಫ್ರೆಂಡ್ಸ್, ಎಂಟ್ರೆನ್ಸಲ್ಲಿ ನಾನು ಫೋಟೋ ತೆಗೆಸ್ಕೊಳ್ಳೋಣ ಅಂದ್ಬಿಟ್ಟು ನಿಂತಿದ್ದೀನಿ. ಹಸು ಬಂದ್ಬಿಟ್ಟು ನನ್ನ ಪಕ್ಕನೇ ಕರೆಕ್ಟಾಗಿ ಬಂದು ನಿಂತಿದೆ. ಆ ಫೋಟೋನೂ ನಾನು ಎದ್ರುಕೊಂಡು ಒಂಥರ ಫೇಸ್ ಒಂಥರ ಮಾಡಿಬಿಟ್ಟಿದ್ದೀನಿ. ಆ ಫೋಟೋ ಕ್ಲಿಕ್ ಮಾಡಿದ್ದಾರೆ ಶಶಿ. ಆ ಫೋಟೋನು ಕೂಡ ಸೈಡಲ್ಲಿ ಹಾಕ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದು ನಿಂತಿತ್ತು. ಶಶಿ ಅಂತ ಇದ್ರು, ಅಮ್ಮ ಅಂತ ಇದ್ರು, ಬಿಡೆ ನಿನಗೆ ದೇವ್ರದ್ದು ಸಿದ್ಧಲಿಂಗೇಶ್ವರ ಆಶೀರ್ವಾದ ಇದೆ, ಅದಕ್ಕೆ ಬಂದು ಆ ಥರ ಹಸು ನಿಂತ್ಕೊಂಡಿದೆ ಅಂತ ಹೇಳ್ತಾಯಿದ್ರು. ತುಂಬ ಅಂದರೆ ತುಂಬ ಖುಷಿಯಾಯಿತು. ಮತ್ತು ನೋಡಿ, ಆನೆಗೆ ಸ್ನಾನ ಮಾಡಿಸ್ತಾಯಿದ್ರು. ಇನ್ನೂ ಹೊರಗಡೆ ಕರ್ಕೊಂಬಂದಿರಲಿಲ್ಲ. ಅದಕ್ಕೆ ನಾವು ಹಂಗೆ ನೋಡ್ಕೊಂಡು ಹೋದೋ. ಯಾವಾಗಲೂ ಆನೆ ಹೊರಗಡೆ ಇರೋದು ನೋಡಿದ್ದೋ, ಬಟ್ ಇವತ್ತು ಒಳಗಡೆ ಇತ್ತು. ಹಾಗೆ ಕುದುರೆ ಎಲ್ಲ ಇದೆ. ಹೊರಟಿದ್ದೀವಿ, ಒಂಥರ ತುಂಬ ಖುಷಿಯಿಂದ ಹೊರಟಿದ್ದೀವಿ. ಯಾಕಂದರೆ ಆ ಥರ ಆಯ್ತಲ್ಲ, ಮತ್ತು ಒಳ್ಳೆ ದರ್ಶನ ಕೂಡ ಆಯಿತು. ಅದರಿಂದ ಅದಾದಮೇಲೆ ಮುಳ್ಕಟ್ಟಮ್ಮ ದೇವಸ್ಥಾನ ಕೂಡ ಬಂದು ದೇವ್ರ ಮೆರವಣಿಗೆ ಮಾಡ್ತಿದ್ದಾರೆ. ನೋಡೋದಕ್ಕೆ ಕಣ್ಣು ಸಾಲದು, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನನಗಂತೂ ತುಂಬ ಖುಷಿ ಆಯಿತು. ನಾನು ಯಾವಾಗಲೂ ನೋಡೇ ಇಲ್ಲ ಈ ಥರ ಮುಳ್ಕಟ್ಟಮ್ಮ ದೇವಸ್ಥಾನದಲ್ಲಿ ಮುಳ್ಕಟ್ಟಮ್ಮನ ಮೆರವಣಿಗೆ ಮಾಡಿರೋದು ನಾನು ಒಂದ್ಸಲೂ ನೋಡೇ ಇಲ್ಲ. ಇದೇ ಫಸ್ಟ್ ಟೈಮು ನೋಡೋದಕ್ಕೆ ಸಿಕ್ಕಿದೆ ಅಂತ ತುಂಬ ಖುಷಿಯಾಯಿತು. ನೀವು ಕೂಡ ದರ್ಶನ ಮಾಡ್ಕೊಂಡು ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ಅವರು. ಅದಾದಮೇಲೆ ಫ್ರೆಂಡ್ಸ್, ಅಲ್ಲಿಂದ ಒಳಗಡೆ ಹೋಗಿ ಇವಾಗ ಪೂಜೆಗೆ ಲೈನಿಗೆ ನಿಂತ್ಕೊಂಡಿದ್ದೀವಿ. ಸಂಡೇ ಆಗಿರೋದ್ರಿಂದ ತುಂಬ ಜನ ಇರ್ತಾರೆ. ಸಂಡೇ ಮತ್ತು ಟ್ಯೂಸ್ಡೇ, ಫ್ರೈಡೇ ಎಲ್ಲ ಜಾಸ್ತಿ ಜನ ಇರ್ತಾರೆ. ಮಂಗಳವಾರ, ಶುಕ್ರವಾರ, ಭಾನುವಾರ. ಯಾಕಂದರೆ ಫಂಕ್ಷನ್ ಮಾಡೋರು ಜಾಸ್ತಿ ಭಾನುವಾರ ದಿನ ಬರ್ತಾರೆ ಫಂಕ್ಷನ್ ಮಾಡೋರು. ನಮ್ಮದು ಎಲ್ಲ ಪೂಜೆ ಎಲ್ಲ ಆಯ್ತು. ಇವಾಗ ಹೊರಡ್ತಾ ಇದ್ದೀವಿ. ಕಾರ್ತಿಕ್ ಮಾಸ ಮುಗ್ದಿರೋದ್ರಿಂದ ಫ್ರೆಂಡ್ಸ್ ಎಲ್ಲರೂ ಫಂಕ್ಷನ್ ಮಾಡ್ತಿದ್ದಾರೆ. ಎಲ್ಲಿ ನೋಡಿದ್ರು ಜನ ಚೆನ್ನಾಗಿತ್ತು ಫ್ರೆಂಡ್ಸ್. ಮುಳ್ಕಟ್ಟಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಪೂಜೆ ಎಲ್ಲ ಆಯಿತು. ಹಾಗೆ ಬರ್ತಾ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೂ ಹೋಗಿದ್ದೋ. ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೀವಿ. ಇಲ್ಲಿ ಮುಳ್ಕಟ್ಟಮ್ಮ ದೇವಸ್ಥಾನದಲ್ಲೂ ದರ್ಶನ ಆಯಿತು.
ಅವ್ರು ಅಡುಗೆ ಮಾಡ್ತಿದ್ದಾರೆ. ಇನ್ನೂ 12 ಕಾಲಾಗಿದೆ ಅಷ್ಟೇ. ಅಡುಗೆ ಎಲ್ಲ ಮುಗಿಸ್ಕೊಂಡು ಅಡುಗೆ ಎಲ್ಲ ಆದಮೇಲೆ ಊಟ ಮುಗಿಸ್ಕೊಂಡು ಹೊರಡಬೇಕು. ಅಮ್ಮ ಮತ್ತು ಅಣ್ಣ ಅವರೆಲ್ಲ ಅಲ್ಲಿದ್ದಾರೆ. ನಾವು ಅಲ್ಲೇ ಕೂತಿದ್ದೋ. ಇವಾಗ ಸ್ವಲ್ಪ ಬಂದು ಹಾಗೆ ಕಾರ್ ಹತ್ರ ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದನ್ನು ಹೊಸ ವೀಡಿಯೋ ಹಾಕಿ ನೋಟಿಫಿಕೇಷನ್ ಬರುತ್ತೆ. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಎಂಡ್ವರೆಗೂ ನೋಡ್ಬಿಟ್ಟು. ಫುಲ್ ಟಯರ್ಡ್ ಆಗಿದ್ದೀವಿ. ಕಣ್ಣು ಎಲ್ಲ ಚುಚ್ಚಿದಂಗೆ ಆಗ್ತಿದೆ. ಸರಿಯಾಗಿ ನಿದ್ದೆ ಇಲ್ಲ. ನೈಟ್ ಮಲ್ಕೊಳ್ಳೋಷ್ಟರಲ್ಲಿ 11:15 ಆಗಿತ್ತು. ಅದಕ್ಕೋಸ್ಕರ ನಿದ್ದೆ ಇಲ್ಲ. ಇಲ್ಲಿಂದ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ. ಫ್ರೆಂಡ್ಸ್, ಇವ್ರು ಬಂದು ನಾನು ಮಂಡ್ಯಕ್ಕೆ ಹೋಗಿದ್ನಲ್ಲ, ಶಾಲಿನಿ ಅಕ್ಕ ಅಂತ, ಅವ್ರ ಫ್ರೆಂಡು. ಅವ್ರ ಮನೆ ಹತ್ರನೇ ಇರೋದು. ಅವರು ಬೇರೆ ಫಂಕ್ಷನ್ಗೆ ಬಂದಿದ್ದರು. ಗುರ್ತಿಡ್ಬಿಟ್ಟು ಮಾತಾಡಿದ್ರು. ತುಂಬ ಖುಷಿ ಆಯಿತು. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಹಾಗೆ ಅಲ್ಲಿಂದ ಬರ್ತಾ ಅದಕ್ಕೆ ಅವರ ಅಮ್ಮನ ಮನೆಗೆ ಹೋಗ್ತಾಯಿದ್ರು. ಹಾಗೆ ಬಿಟ್ಬಿಟ್ಟು ಹೋಗೋಣ ಅಂತ ಬಂದಿದ್ದು. ಹಾಗೆ 17 ಇರೋದು ಅಣ್ಣನ 17 ನಾವು ಹೋಗಿದ್ದು. ಅಣ್ಣನ ಬರ್ಡೇ ಇದ್ದಿತ್ತು 18. ಹಾಗೆ ಬರ್ಡೇ ಸೆಲೆಬ್ರೇಷನ್ ಕೂಡ ಆಯಿತು. ಫ್ರೆಂಡ್ಸ್, ಈಗ ಎಲ್ಲರೂ ಕೇಕ್ ತಿನ್ನಿಸ್ತಿದ್ದಾರೆ. ನಾವು ಅಲ್ಲಿಗೆ ಹೋಗೋಷ್ಟರಲ್ಲಿ 5 o'clock ಆಗಿಬಿಟ್ಟಿತ್ತು ಫ್ರೆಂಡ್ಸ್. ಅದಕ್ಕೋಸ್ಕರ ಆಮೇಲೆ ಮತ್ತೆ ಬೆಂಗಳೂರಿಗೆ ಹೋಗೋಷ್ಟರಲ್ಲಿ ಲೇಟ್ ಆಗಿಬಿಟ್ಟಿತ್ತು. 7:45 ಆಗಿತ್ತು ಅನಿಸುತ್ತೆ. ಯಾಕಂದರೆ ಟ್ರಾಫಿಕ್ ಬೇರೆ ಅವತ್ತು ಸಂಡೇ ಆಗಿರೋದ್ರಿಂದ ಎಲ್ಲ ಊರ ಕಡೆಯಿಂದ ಬರೋರು ಜಾಸ್ತಿ ಇದ್ದರು. ಅದಕ್ಕೋಸ್ಕರ ಹೊರಗಡೆ ಎಲ್ಲ ಹೋಗಿರ್ತಾರಲ್ವ, ಅದರಿಂದ ವೆಹಿಕಲ್ ಜಾಸ್ತಿ ಇರುತ್ತೆ, ಟ್ರಾಫಿಕ್ ಆಗುತ್ತೆ. ಅದರಿಂದ ಸ್ವಲ್ಪ ಬೇಗ ಒಂದು 1/4 ಗಂಟೆ ಕೇಕ್ ಕಟ್ ಮಾಡಿಸ್ಬಿಟ್ಟು ಆಮೇಲೆ ಹೊರಟ್ಬಿಟ್ಟು, ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಫೋಟೋಸ್ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್, ನೋಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಇದರಿಂದ ಹೊಸ ವೀಡಿಯೋ ಹಾಕಿರೋ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ವಿಡಿಯೋ ಎಂಡ್ವರೆಗೂ ನೋಡ್ಬಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಯ್ತಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮತ್ತೊಂದು ವ್ಲಾಗ್ ಒಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್ ಫ್ರೆಂಡ್ಸ್.